ನಮಸ್ತೆ ರೈತ ಬಾಂಧವರೇ, ನಾವು ದಾವಣಗೆರೆ ಜಿಲ್ಲೆನಲ್ಲಿದ್ದೀವಿ. ದಾವಣಗೆರೆ ತಾಲೂಕಲ್ಲಿ ಈ ಕುಂದವಾಡ ಬಾರ್ಡರ್ ಅನ್ಸೋದು. ಕುಂದವಾಡ ಅಲ್ಲ, ಇದು ಬೇನಹಳ್ಳಿ. ಬೇನಹಳ್ಳಿ ಅಲ್ಲ? ಬೇನಹಳ್ಳಿ. ಈಗ ನಿಮ್ಮ ಹೆಸರು? ವಿರೂಪಾಕ್ಷಪ್ಪ ಅಂತಕ್ಕೆ. ಇದು ನಿಮ್ಮ ಅಳಿಯರ ತೋಟ? ಹಳೆಯರ ತೋಟ. ಒಟ್ಟಾರೆ ಅದು ಇದು ಸೇರಿ ಎಷ್ಟು ಎಕರೆ ಅಡಿಕೆ ತೋಟ? 4 ಎಕರೆ. ಇದು ಸೇರಿ ಅಲ್ಲ, ಅದು ಆ ಕಡೆ ಸಣ್ಣದು ಸರ್? ಅದು ಸಣ್ಣದು 4 ಎಕರೆ ಸರ್. ಅದು 4 ಎಕರೆ. ಇದು 4 ಇದು 4 ಎಕರೆ. ಈ ನಿಮ್ಮ ಅಳಿಯರ ಭಾಗಕ್ಕೆ ಬಂದ್ರೆ 2 ಎಕರೆ. 2 ಎಕರೆ. ಇಲ್ಲಿ 2 ಎಕರೆ, ಅಲ್ಲಿ ಎಷ್ಟು ಎಕರೆ? ಅಲ್ಲಿ 4 ಎಕರೆ. ಅಲ್ಲಿ 4 ಎಕರೆ ಬಂತಲ್ಲ ಸರ್. ಈಗ ಒಂದಿಷ್ಟು ಮಣ್ಣಿನ ಸುಸ್ಥಿರತೆ ಇಲ್ಲಿ ಕಾಪಾಡಿದ್ದೀರ, ಹೌದಾ? ಹೌದು, ಒಂದು ಸ್ವಲ್ಪ ಕಾಪಾಡಿದ್ದೀರ. ಕಾಪಾಡೋದಕ್ಕೆ ಇನ್ನು ವರ್ಷ 50 ಕ್ವಿಂಟಲ್ಲು. ಇನ್ನು ಸಸಿ ಗಿಡ ಏನೇನು ಸಸಿ ಗಿಡ ಇವೆಲ್ಲ ಹಿಂದೆಲ್ಲ ಗದ್ದೆ ನೆಲಗಳು ಇವು, ಹೌದಲ್ಲ? ಈ ವರ್ಷನೂ ಅದೇ 50 ಕ್ವಿಂಟಲ್ ಅಲ್ಲ ಅನ್ಸ? ಈಗಿನ ಸ್ಟಾರ್ಟಿಂಗ್ ಅಲ್ಲ ಅನ್ಸ, ಆರಂಭ. ಹೌದು. ಇನ್ನು ವರ್ಷ 50 ಕ್ವಿಂಟಲ್ಲು. ಈ ಟೆಂಪ್ರೇಚರ್ ಇದ್ರೂ ಕೂಡ ಈ ಸಲನೂ 50 ಕ್ವಿಂಟಲ್ಲು. ಹೌದು. ಹೌದು ತಾನೆ? ಹೌದು. ಈಗ ಈ ಪಕ್ಕದ ತೋಟದವ್ರು ನಿಮ್ಮ ಹತ್ರ ಎಷ್ಟು ಜನ ಮಾತಾಡಿದ್ರು? ನಿಮ್ಮ ಹತ್ರ ಒಂದು 4-5 ಜನ ಹೇಳಿದ್ರು, ಪರವಾಗಿಲ್ಲಪ್ಪ ಈ ಸರಿ ನಿಮ್ಮದೇ ಪಾಡು ಚೆನ್ನಾಗಿದೆ. ಅವರವಲ್ಲ ಎಷ್ಟಾಗಿದ್ದಾವಂತೆ? ಅವರು ಸ್ವಲ್ಪ ಕಮ್ಮಿ ಆಗಿದೆ ಸರ್. ಕಮ್ಮಿ ಆಗಿದ್ದಾವೆ. ಇನ್ನೂ ಒಂದು ಸ್ವಲ್ಪ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ದು ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಲಿಕ್ಕೆ ಈ ಕಡೆ ಬರ್ರಿ, ಈ ಹಸರೆಲೆ ಗೊಬ್ಬರಗಳನ್ನ ಮೇಂಟೈನ್ ಮಾಡೋದು. ಸರಿ ಸರಿ. ಡಯಾಂಚ ಅಥವಾ ಸೆಣಬು ಜೊತೆಯಲ್ಲಿ ನಾವು ಹೇಳ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಒಂದಿಷ್ಟು ಲರಿ ಮಾಡ್ಕೊಂತಕ್ಕಂಥದ್ದು. ಈ ಸಸಿ ಗಿಡ ಆಗಿರೋದ್ರಿಂದ ಇನ್ನೊಂದಿಷ್ಟು ಸುಣ್ಣ ಬೆಳೀತಕ್ಕಂಥದ್ದು. ನಾವು ಹೇಳೋ ಮೆಥಡಲ್ಲಿ ಸುಣ್ಣ ಬೆಳಿಬೇಕು, ಬೆಳೀತಕ್ಕಂಥದ್ದು ತುಂಬ ಸೂಕ್ತ ಅಂತಕ್ಕಂಥದ್ದು ನಮ್ಮ ವಿಚಾರ. ಸರಿ, ಆಯ್ತು, ಒಳ್ಳೇದು. ಈಗ ನಿಮ್ಮದು ಇದನ್ನ ನಾವೇನು ಪಾಲನೆ ಮಾಡ್ತೇವೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮಣ್ಣಿನ ಜೈವಿಕ ಶಕ್ತಿಯನ್ನ ಎಲ್ಲಿವರೆಗೆ ಅಭಿವೃದ್ಧಿ ಮಾಡ್ಕೊಂತ ಹೋಗವೋ, ಸಾವಯವ ತ್ಯಾಜ್ಯಗಳನ್ನ ಹಸರೆಲೆ ಗೊಬ್ಬರಗಳನ್ನ ಚೆನ್ನಾಗಿ ಕೊಟ್ಕೊಂತ ಹೋದ್ರೆ ಇಲ್ಲಿಂದ ಇನ್ನೂ ಉತ್ತಮ ಇಳುವರಿ ತಗೋಬಹುದು. ಸುಮ್ಮನೆ ಏನೋ ಒಂದು ಮಾಡಿದೆ ಎಲ್ಲರೂ ಮಾಡ್ತಾರೆ ಅನ್ನೋದು ಅಲ್ಲ. ಇಲ್ಲ, ಇವ್ರು ಹೇಳಿದ್ದು ನಾವು ಮಾಡಿದ್ವಿ ಅದನ್ನ. ಹೌದು ತಾನೆ? ಮಾಡಿದ್ವಿ ಅದನ್ನ. ಅದನ್ನು ಸುಮಾರು ಒಂದು 2-3 ಸಲ ಮಾಡಿಬಿಟ್ರಂತೂ ಈ ಜಾಗದಿಂದ ಇನ್ನೂ ಒಂದು 100 ಕ್ವಿಂಟಲ್ ಮೇಲೆ ಸಸಿ ಗಿಡ ಆದರೂ ತೆಗಿಸ್ಬೋದು, ಇಳುವರಿ ತೆಗಿಬೋದು. ಆಯ್ತು. ಯಾಕೆ ಅಂದರೆ ಒಂದು ಗಿಡಕ್ಕೆ ಕನಿಷ್ಠ ಅಂದರೆ ಒಂದು 10, 12, 15 kg ತ್ಯಾಜ್ಯ ಸಿಕ್ಕರೆ ಒಂದಿಷ್ಟು ಹಸರೆಲೆ ಗೊಬ್ಬರ ಸಿಕ್ತಕ್ಕಂಥದ್ದು, ಜೊತೆಗೆ ಒಂದಿಷ್ಟು ತರಿ ಮಾಡ್ತಕ್ಕಂಥದ್ದು, ಇವನ್ನೆಲ್ಲ ಮಾಡ್ಕೊಂತ ಹೋದರೆ ಮುಂದಿನ ದಿನಗಳಲ್ಲಿ ಇದು ಸುಸ್ಥಿರ ತೋಟಗಾರಿಕೆ ಅಂತಕ್ಕಂಥ ಒಂದು ವಿಚಾರಗಳನ್ನ ಹೇಳ್ಬೋದಲ್ಲ ಸರ್? ಸರಿ, ಹೌದಲ್ಲ ಸರ್? ಮಾಡ್ತೀರಲ್ಲ? ಮಾಡ್ತೇವೆ. ಈ ಸರಿ ಮಾಡ್ತೇವೆ. ಥ್ಯಾಂಕ್ ಯು. ನಮ್ಮ ಹಳೆಯರು ಏನದ್ರಲ್ಲ, ಇದಕ್ಕೆ ಔಷಧಿ ಸಹಿತ ಹೊಡೆಸಲ್ಲ ಅದಕ್ಕೆ, ಯಾಕಂದ್ರೆ ಹಿಂಗೆ ಹಾಳಾಗ್ತಾ ಐತಿ ಅಂತ. ಓಕೆ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಸುಸ್ಥಿರ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದ ಮುನಿ ಕೃಷಿ ಮಾಹಿತಿ ಕೇಂದ್ರ. ಇಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು. ನಿನ್ನ ನಂಬರ್ ಹೇಳಪ್ಪ. 7090270870. ಥ್ಯಾಂಕ್ ಯು ವೆರಿ ಮಚ್.